ಡೈಮಂಡ್ ಇವತ್ತು ಗೋಲ್ಡ್ ರೇಟ್ ಎಷ್ಟು ಗೊತ್ತಾಗಿದೆ. You have to need a husband like me. ಇದು ನಂಗೆ ಇಷ್ಟ ಆಯ್ತು. ನನಗೋಸ್ಕರ ವಾಲೆ ನೋಡ್ತಾ ಇದ್ದೀವಿ ರೈಸ್. ಎಲ್ಲರಿಗೂ ನಾನು ಡೈಮಂಡೇ ಕೊಡಿಸ್ತಾ ಇದ್ದೀನಿ ದಯವಿಟ್ಟು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವಾಗ ನಾನು ಬ್ಯಾಕ್ ಟು ಮೈ ಹೌಸ್. ಕೇರಳದಲ್ಲಿದ್ದೀನಿ, ಕಾಸರಗೋಡ್. ತುಂಬ 1.5 ತಿಂಗಳಾಗ್ಬಿಟ್ಟಿತ್ತು ನಾನು ಕೇರಳಕ್ಕೆ ಬಂದು ನಮ್ಮ ಅತ್ತೆ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ನಿನ್ನೆ ನಾನು ರೀಚ್ ಆಗಿದ್ದು, ಮೊನ್ನೆ ನಾನು ರೀಚ್ ಆಗಿದ್ದು ಕೇರಳಗೆ. ಆ್ಯಂಡ್ ನಿನ್ನೆ ಫುಲ್ಲು 1.5 ಮಂತ್ ಆಗಿತ್ತಲ್ಲ, ಅದಕ್ಕೆ ಲೈಕ್ ರೂಮೆಲ್ಲ ಕ್ಲೀನ್ ಮಾಡೋದಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಫುಲ್ ಫೈನಲಿ ಹಿಂಗೋ ಮಾಡಿಬಿಟ್ಟೆ, ನೆನ್ನೆನೆ ಎಲ್ಲ ಮುಗಿಸ್ಬಿಟ್ಟೆ ಮನೆಯೆಲ್ಲ. ನನ್ನ ರೂಮ್ನ ಕ್ಲೀನ್ ಮಾಡಿ ಸೂಟ್ ಕೇಸಲ್ಲಿರೋ ಐಟಮ್ಸ್ ಎಲ್ಲ ಎತ್ತಿಕ್ಕಿ ಅದಾದ ಪ್ಲೇಸಲ್ಲಿ ಇಕ್ಬಿಟ್ಟು. ಆ್ಯಂಡ್ ಇಟ್ ವಾಸ್ ಲೈಕ್ 1 ಡೇ ಫುಲ್ ಟೈಮ್ ತೊಗೊಂಡೆ. ಆ್ಯಂಡ್ ಸಮ್ಹೌ ಐ ಫಿನಿಶ್ಡ್ ಇಟ್. ಇವತ್ತು ನಾನು ನಮ್ಮ ಅತ್ತೆಗೆ ಒಂದು ಗಿಫ್ಟ್ ಕೊಡೋಕ್ಕೆ ಆಚೆ ಬಂದಿದ್ದೀನಿ. ಅವ್ರನ್ನ ಕರ್ಕೊಬಂದಿಲ್ಲ. ಆ್ಯಕ್ಚುಲಿ ಅವರಿಗೆ ಸರ್ಪ್ರೈಸಾಗಿ ಕೊಡೋಣ ಅಂತ. ನಾನೇನಾದ್ರು ಅವರಿಗೆ ಲೈಕ್ ಬನ್ನಿ ಹೋಗೋಣ ತಗೊಳ್ಳೋಣ ಅಂದರೆ ಶೀಲ್ ಬಿ ಲೈಕ್ ನೋ, ಐ ಡೋಂಟ್ ವಾಂಟ್, ಹಂಗೆ ಅಂತ ಇದು ಮಾಡ್ತಾರೆ. ಬಿಕಾಸ್ ಶಿ ಡೋಂಟ್ ವಾಂಟ್, ಮಕ್ಳ ಕೈಯಲ್ಲಿ ತಗೊಳಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ. ಸೊ ಶೀ ಈಸ್ ಲೈಕ್ ನೋ, ಖರ್ಚು ಮಾಡಬೇಡಿ, ನೀವು ಸೇವ್ ಮಾಡಿ, ಹಂಗೆ ಅಂತ ಹೇಳ್ತಾರೆ. ಅದಕ್ಕೆ ಐ ಡೋಂಟ್ ವಾಂಟ್, ಅದಕ್ಕೆ ಈ ವಿಷಯಕ್ಕೆಲ್ಲ ನಾನು ಅವ್ರನ್ನ ಕರ್ಕೊಂಡೇ ಬರಲ್ಲ. ಅದಕ್ಕೆ ಅವ್ರಿಗೋಸ್ಕರ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ನಮ್ಮಮ್ಮಗೆ ನಾನು ಮೂಗ್ಬೋಟು ಕೊಡಿಸ್ತಿದ್ನಲ್ಲ ಡೈಮಂಡು, ಆವಾಗ ನನಗೆ ನಮ್ಮ ಅತ್ತೆಗೂ ಕೊಡಿಸ್ಬೇಕು ಅಂತ. ಐ ಡೋಂಟ್, ನನಗೆ ಇಬ್ರು 2 ಕಣ್ಣು ಥರ ಗೈಸ್. ಸೊ ಇವರಿಬ್ಬರನ್ನ ಬಿಟ್ಟು ನಂಗೆ ಇರೋಕ್ಕಾಗಲ್ಲ ನನ್ನ ಲೈಫಲ್ಲಿ. ನಾನು ಇವ್ರನ್ನ ಅತ್ತೆ ಅಂತ ನೋಡಲ್ಲ, ನನ್ನ ಅಮ್ಮ ಅಂತ ಥರನೇ ನಾನು ಟ್ರೀಟ್ ಮಾಡೋದು. ಬಿಕಾಸ್ ಅವ್ರು ನನ್ನ ಸ್ವಂತ ಮಗಳಾಗಿ ಟ್ರೀಟ್ ಮಾಡೋದು. ನನ್ನ ಆ ಚೇಚಿಗೆ ಏನಾದ್ರು ಡ್ರೆಸ್ ತೊಗೊಂಡ್ರೆ ನನಗೂ ತೊಗೊತಾರೆ. ಸೊ ಅವ್ರೇನಾದರೂ ಲೈಕ್ ನನ್ನ ಸೊಸೆಯಾಗಿ ಟ್ರೀಟ್ ಮಾಡಿದಿದ್ರೆ ನಾನು ಅತ್ತೆಯಾಗಿ ಟ್ರೀಟ್ ಮಾಡ್ಬೋದು. ಬಟ್ ದೆನ್ ಶೀ ಈಸ್ ಟ್ರೀಟಿಂಗ್ ಮೀ ಲೈಕ್ ಅವರ್ ಓನ್ ಡಾಟರ್. ಸೊ 3 ವರ್ಷ ಆಯಿತು ನಾನು ಅವ್ರ ಜೊತೆ ಇದ್ದೀನಿ. ಇವತ್ತುವರೆಗೂ ಒಂದು ಡಿಫ್ರೆನ್ಷಿಯೇಟು ತೋರಿಸಿಲ್ಲ ಅವ್ರ ಮಗಳಿಗೂ ನನಗೂ. ಸೊ ಅದಕ್ಕೆ ಐ ಜಸ್ಟ್ ವಾಂಟ್ ಟು ಗಿವ್ ಮೈ ಫುಲ್ 100% ಲವ್ ಅವರಿಗೆ. ಅದಕ್ಕೆ ನಮ್ಮಮ್ಮಗೆ ಮೂಗ್ಬೊಟ್ಟು ಕೊಡ್ಸೋಣಂತ ನಮ್ಮ ಅತ್ತೆಗೆ ನಾನು ದಯವಿಟ್ಟು ಲೈಕ್ ಬೇಡ, ಕೊಡಿಸ್ಬೇಡ, ನಮ್ಮಮ್ಮಗೆ ಏನು ಬೇಜಾರಾಗಲ್ಲ, ನಿಮ್ಮಮ್ಮ ಕೊಡಿಸ್ದೆ ಅಂತ, ಶಿ ವಿಲ್ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ ಅಂತ ದಯವಿಟ್ಟ. ಆದರೆ ನನಗೆ ನಾನು ಕೊಡಿಸ್ಲೇಬೇಕು ಅಂತ ನಮ್ಮ ಅತ್ತೆಗೆ. ಯಾಕಂದರೆ 1.5 ಮಂತ್ ಆಯಿತು. ಆ್ಯಂಡ್ ಇಟ್ಸ್ ಬೀನ್ ಸೋ ಮೆನಿ ಮಂತ್ಸ್ ನಾನು ಅವ್ರಿಗೆ ಏನು ಗಿಫ್ಟ್ ಮಾಡ್ದಿರಾ, ಏನು ಕೊಡ್ದಿರಾ. ಐ ಆಮ್ ಜಸ್ಟ್ ಹಂಗೆ ದೊಡ್ಡವ್ರಿಗೆ ಏನಾದ್ರು ಕೊಡ್ತಾನೆ ಇರಬೇಕು ಗೈಸ್. ನನಗೇನು ಗೊತ್ತಾ, ನನ್ನ ಸರೌಂಡಿಂಗ್ಸ್ ತುಂಬ ಖುಷಿಯಾಗಿ ಹ್ಯಾಪಿಯಾಗಿರ್ಬೇಕಂತ ನನಗೆ ಆಸೆ. ನನ್ನ ಸರೌಂಡಿಂಗ್ಸ್, ನನ್ನ ಫಸ್ಟ್ ಸರ್ಕಲ್ ಯಾವತ್ತೂ ಖುಷಿಯಾಗಿರಬೇಕು ಅಂತ ಆಸೆ ಪಡ್ತೀನಿ. ಅದಕ್ಕೆ ಅಮ್ಮಕುಟ್ಟಿಗೆ ಒಂದು ಸ್ವಲ್ಪ ಏನಾದ್ರು ತೊಗೊಂಡೋಗೋಣ ಅಂತ, ಸ್ವಲ್ಪ ಅಲ್ಲ ಸಾರಿ, ಏನಾದ್ರು ತೊಗೊಂಡೋಗೋಣ ಅಂತ ಗೋಲ್ಡ್ ಶಾಪಿಗೆ ಬಂದಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೂ ಏನಾದ್ರು ತೊಗೊಳ್ಳೋಣ ಅಂತ. ಬಿಕಾಸ್ ಅದೇ ನಾನು ಹೇಳಿದ್ನಲ್ಲ, ನಾನು ಒಂದು ನೆಕ್ಲೆಸ್ ತೊಗೊಂಡಿದ್ದಂತ. ಆ ನೆಕ್ಲೆಸ್ಗೆ ಕಿವಿಯೋಲೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ 1 ವರ್ಷ ಹಿಂದೆ ನಾನು ಇಲ್ಲಿ ಇದು ಚೀಟಿ ಕಟ್ತಿದ್ದೆ ಈ ಗೋಲ್ಡ್ ಶಾಪಲ್ಲಿ. ಸೊ 1 ವರ್ಷ ಹಿಂದೆ ನಾನು ನನ್ನ ಅಮ್ಮುಕುಟಿ ಅಚ್ಚಲ ಬಂದಾಗ ಒಂದು ಗೋಲ್ಡ್ ಬ್ಯಾಂಗಲ್ ತೊಗೊಂಡ್ವಿ. ಆವಾಗ ಇಲ್ಲಿ ಸೇಲ್ಸ್ ಪರ್ಸನ್ ಬಂದು ನನಗೆ ಆಫರ್ ಹೇಳಿದ್ರು, ಒಂದು ನಮ್ಮದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ತಿಂಗಳು ಈ ಥರ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿ, ನಿಮ್ಗೆ ಇಷ್ಟ ಆಗುತ್ತೋ ಅಷ್ಟು ಕಟ್ಟಿ, ಆ್ಯಂಡ್ ಆಫ್ಟರ್ ಡ್ಯೂ ಡೇಟ್ ಆದಮೇಲೆ ನೀವು ಆವತ್ತಿರೋ ಗೋಲ್ಡ್ ರೇಟ್ ಏನಿದೆಯೋ ಮತ್ತು ವಿತೌಟ್ ಮೇಕಿಂಗ್ ಚಾರ್ಜಸ್ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತೆಲ್ಲ ಒಂದು ಸ್ವಲ್ಪ ಒಳ್ಳೆ ಬೆನಿಫಿಟ್ಸ್ ಹೇಳಿದ್ರು. ಸೊ ಅದಕ್ಕಂತೆ ನಾನು ತಿಂಗಳು ಕಾಸು ಕಟ್ತಿದ್ದೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಅಮೌಂಟ್ ಆಗಿದೆ. ಇವಾಗ ಮೆಚುರಿಟಿ ಡೇಟೂ ಆಗಿಬಿಟ್ಟಿದೆ. ಇಟ್ಸ್ ಟೈಮ್ ಟು ಬೈ. ಸೊ ನನಗೆ ಬೆಂಗಳೂರಲ್ಲಿ ಇರಾಗನೇ ಕಾಲ್ ಮಾಡಿದರು, ಯಾವಾಗ ಬರ್ತೀರಾ, ಬನ್ನಿ ತಗೊಳ್ಳಿ ಅಂತ. ಅದಕ್ಕೆ ಇವಾಗ ಒಂದು ಟೈಮ್ ಬಂದೈತೆ, ಅದಕ್ಕೆ ಇವಾಗ ಹೋಗಿ ತೊಗೊಳ್ಳೋಣ ಅಂತ. ನನಗೂ ಏನಾದ್ರು ತೊಗೊಳ್ಳೋಣ ಅಂತ. ಮತ್ತು ಕಿವಿ ಓಲೆ ಇಲ್ಲ ಅಂದ್ರೂ ಬೇರೆ ಏನಾದ್ರು ಒಂದು ಗೋಲ್ಡ್ ಕಾಯಿನ್, ಇಟ್ ಕ್ಯಾನ್ ಬಿ ಎನಿಥಿಂಗ್, ಏನಾದ್ರು ಒಂದು ತೊಗೊಂಡು ಮತ್ತು ಅಮ್ಮಕುಟ್ಟಿಗೂ ತೊಗೊಳ್ಳೋಣ ಅಂತ ಇದ್ದೀವಿ. ಆ್ಯಂಡ್ ಕಮ್ ಲೆಟ್ಸ್ ಗೋ.
ನೋಡಿ ಅದು സൈസ് ആർക്ക് അടിക്കും ആർക്ക് വേണ്ട എൻ്റെ അമ്മയാണ് അതെ എൻ്റെ അമ്മയ്ക്ക്. ಸೊ ಆ ಸೈಜ್ ಎತ್ರ ഞാനിപ്പോൾ റിംഗ് കൊടുത്തത് അത് വേറെ സന്നദ്ധ അത് തന്നല്ലോ. ನಾನು ಒಂದು ಉಂಗುರ ತೊಗೊಂಡೆ ಬೆಳಿಗ್ಗೆ ತೊಗೊಂಡೋಗಿ ಅವ್ರ ಹತ್ರ ಹೋಗಿ ಆರ್ಟಿಫಿಷಿಯಲ್ ರಿಂಗು ಇದು ಹಾಕ್ಕೊಂಡು ನೋಡಿ ನಿಮ್ಗೆ ಆಗುತ್ತಾ ಅಂತ ಜಸ್ಟ್ ಒಂದು ಟ್ರಯಲಿಗೆ ಕೊಟ್ಟೆ. ಸೊ ಆ ರಿಂಗ್ ಇವಾಗ ನಾನು ತೊಗೊಂಬಂದಿರೋದು ಸೈಜ್ ಬೇಕಲ್ಲ ಗೈಸ್, ಸೊ ಆ ಸೈಜಲ್ಲಿ ತೊಗೊಳ್ಳೋಣ ಅಂತ. ಹಂಗಂದ್ರೆ ಸಮಥಿಂಗ್ ಸ್ಟೋನ್ಸ್ ಚೆನ್ನಾಗಿದ್ದೀರಾ? ಹೇಗಿತ್ತು? ನಾನು ತುಂಬ ಗೋಲ್ಡ್ ರಿಂಗ್ ನೋಡಿದೆ. ಇಲ್ಲಿ ಕಲೆಕ್ಷನ್ ಅಂತೂ ಅಷ್ಟೇ ನಂಗೆ ಇಷ್ಟ ಆಗಿಲ್ಲ. ಆ್ಯಂಡ್ ಒಂದು ಎತ್ತಿಕ್ಕಿದ್ದೀನಿ ಗೋಲ್ಡಲ್ಲಿ. ಸೊ ಇದೇನಿಗೆ ಗೊತ್ತಾ ಗೈಸ್, ನನ್ನ ಕಣ್ಣು ಏನೂ ಆಗಿಲ್ಲ, ನನ್ನ ಕಣ್ಣು ಚೆನ್ನಾಗಿದೆ, ಸುಮ್ಮನೆ ಇಷ್ಟ ಆಗಿಲ್ಲ. ಇದು ಪವರ್ಲೆಸ್ ಗ್ಲಾಸ್ ಇದು. ಸೊ ಲೆನ್ಸ್ ಕಾರ್ಟಲ್ಲಿ ನನಗೆ ಅಡ್ವರ್ಟೈಸ್ಮೆಂಟ್ ಸಿಕ್ಕಿತ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಗೋಲ್ಡಲ್ಲಿ ಒಂದು ಎತ್ತಿಕ್ಕಿದ್ದೀನಿ ಸೈಡಲ್ಲಿ, ಆದ್ರೂ ನಂಗೆ ಅದೇನು ಅಷ್ಟು ಇಷ್ಟ ಆಗಿಲ್ಲ. ಅದಕ್ಕೆ ಅಮ್ಮಕುಟ್ಟಿ ಇದುವರೆಗೂ ಡೈಮಂಡ್ ಯೂಸ್ ಮಾಡಿಲ್ಲ, ಸೇಮ್ ಲೈಕ್ ಮೈ ಮಾಮ್. ಸೊ ಅವರು ಡೈಮಂಡ್ ನೆಕ್ಲೆಸ್ ಆಗಲಿ ಇಲ್ಲ ಡೈಮಂಡ್ ರಿಂಗ್ ಆಗಲಿ ಅವ್ರ ಹತ್ರ ಇಲ್ಲ. ಸೊ ಅದಕ್ಕೆ ಡೈಮಂಡ್ ರಿಂಗ್ ಎಲ್ಲರಿಗೂ ನಾನು ಡೈಮಂಡೇ ಕೊಡಿಸ್ತಾ ಇದ್ದೀನಿ. ದೇವೇಟ ಏನೈತೆ ಅಂತ ಗೊತ್ತಿಲ್ಲ. ಇಟ್ಸ್ ನೈಸ್, ಗಿಫ್ಟಿಂಗ್ ಡೈಮಂಡ್ ಇಸ್ ನೈಸ್. ಯಾಕಂದರೆ ಎಲ್ಲರ ಹತ್ರ ಗೋಲ್ಡ್ ಇದ್ದೇ ಇರುತ್ತೆ, ಡೈಮಂಡ್ ಇರಲ್ಲ. ಸೊ ಡೈಮಂಡ್ ಗಿಫ್ಟ್ ಮಾಡಾಗ ದೆ ಫೀಲ್ ಹ್ಯಾಪಿ. ದಿಸ್ ಇಸ್ ನೈಸ್ ಬೇಬಿ, ಇದು ನಂಗೆ ಇಷ್ಟ ಆಯಿತು. ಇಲ್ಲಿದೆ ನೋಡಿ, ಫ್ಲವರ್ ಟೈಪ್ ಥರ. ಆ್ಯಂಡ್ ಎನಿಯಾವ್ ಅಮ್ಮಕುಟ್ಟಿ ದಿನ ಯೂಸ್ ಮಾಡಲ್ಲ, ಅವ್ರು ಆಚೆ ಹೋದಾಗ ಮಾತ್ರ ರಿಂಗ್ಗಳು ಹಾಕ್ಕೊಳ್ಳೋದು. ಮನೇಲಿ ಜಸ್ಟ್ ವೆಡ್ಡಿಂಗ್ ರಿಂಗ್ ಇದೆ, ಸೊ ಅದು ಮಾತ್ರ ಹಾಕ್ಕೊತಾರೆ ರೆಗ್ಯುಲರ್ ಯೂಸ್ಗೆ. ಆ್ಯಂಡ್ ನಾರ್ಮಲ್ ಡೇಸಲ್ಲಿ ಲೈಕ್ ಆಚೆ ಹೋಗೋ ಟೈಮಲ್ಲಿ ಶೀಲ್ ವೇರ್ ಆಲ್ ಗುಡ್ ರಿಂಗ್ಸ್. ಅದಕ್ಕೆ ಇದು ಕಮ್ಮಿಕೆ ಅಮ್ಮ സിമ്പിൾ ടൈപ്പ് അല്ലേ? ಸಿಂಪಲ್ ಟೈಪ್ ಅಂದೆ. സിമ്പിൾ ടൈപ്പ്. ഇതാ ಅದು ಫಸ್ಟ್ ಬ್ಯಾಕಿರಲ್ಲ ಬ್ಯಾಕ್. ഇതാ ದಿಸ್ ಇಸ್ ನೈಸ್ ನೋ, ಸಮಥಿಂಗ್ ಡಿಫ್ರೆಂಟಾಗಿ ಚೆನ್ನಾಗಿದೆ. ಸಿ ಆ ಸೈಜಿಗೆ ಆವಮ್ಮ ಇದು ಗೈಸ್. ನನಗೋಸ್ಕರ ವಾಲೆ ನೋಡ್ತಾ ಇದ್ದೀವಿ ಗೈಸ್, ಈ ಥರ ವಾಲೆ ತಗೊಳ್ಳೋಣ ಅಂತ. ಈ ಥರ ವಾಲೆ ನನ್ನ ಹತ್ರ ಇಲ್ಲ, ಈ ಥರ ವಾಲೆ ನನ್ನ ಹತ್ರ ಇಲ್ಲ ಗೈಸ್. ಅದಕ್ಕೆ ഈ ഒരു ടൈപ്പോ ഡിഫറെൻറ്റ് പാറ്റേൺസ് ഉണ്ട്. സെയിം എന്നല്ല, സിമിലർ. സെയിം തന്നെ, പാറ്റേൺ സിമിലർ ആണ്. ചെറിയ ചെറിയ കളർ ടോണിലും ചെറിയ അങ്ങനത്തെ ചെറിയ ജിംകി ടൈപ്പ് നോക്കുന്നില്ലല്ലോ. ജിംകി ടൈപ്പ് ഉണ്ട്. Wow, this is nice. Obviously. ಇದು ಎತ್ತರ ಸರ್, ಇದು ಚೆನ್ನಾಗಿದೆ ಗೈಸ್. ಸೊ ದಟ್ ನೆಕ್ಲೆಸ್ 7.89 നെക്ലേസ് വേണം? ಇಲ್ಲ 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 ട്രൈ ചെയ്ത് നോക്കണം. ആ ടൈപ്പ് നെക്ലേസിന് ട്രൈ ചെയ്ത് നോക്കണം. വേണ്ട വേണ്ട, ಆ ನೆಕ್ಲೆಸಿಗೆ ಇದು ಮ್ಯಾಚ್ ಆಗುತ್ತೆ. ಓಕೆ, ಇದು ಜಸ್ಟ್ ಎತ್ತರ ಎಸ್ಟಿಮೇಷನ್. ಸೇಮ್ ನಾನು ನೆಕ್ಲೆಸಿಂಗ್ ಮಾಡಿರೋ ಥರನೇ ಇದೆ ಇದು, ಸೇಮ್ ರೈಟ್. ಈ ಕೆಳಗಡೆ ಗುಂಡು ಸೇಮ್ ಹಂಗೆ ಇದೆ. ದಟ್ ನೆಕ್ಲೆಸ್ ನೋ ತೊಗೊತಾ ಇದ್ದೀನಿ ಗೈಸ್, ಇದೇ ತೊಗೊತಾ ಇರೋದು ನಾನು. ಯಾಕಂದರೆ ನನ್ನ ನೆಕ್ಲೆಸಿಗೆ ಬೇಕಾಗಿರೋ ಥರನೇ ಸಿಕ್ಕಿದೆ. ನಮ್ಮಮ್ಮ ಕಾಲ್ ಮಾಡಿ ತೋರಿಸ್ಬೇಕು ಇವಾಗ. ಇರಿ, ನಮ್ಮಮ್ಮ ಕಾಲ್ ಮಾಡಲಾ ನಿಮ್ಮ ಮೊಬೈಲಿಂದ? ಇವತ್ತು ಗೋಲ್ಡ್ ರೇಟ್ ಎಷ್ಟು ಗೊತ್ತಾಗಿದೆ? 12,955. 12,000 ಆಗಿದೆ ಅಮ್ಮ, ಅದಕ್ಕೆ ಓಡ್ ಬಂದಿದ್ದು. ತುಂಬ ಕಮ್ಮಿ ಆಗಿದೆ, ಅದಕ್ಕೆ ಇದು ತಗೊಳ್ಳೋಣ ಅಂತ. ಹಾಂ, ಫೋಟೋ ಹಾಕ್ತೀನಿ. ನೆಕ್ಲೆಸ್ ಡಿಫ್ರೆಂಟ್ ಆಗಿದೆ ತಾನೇ, ಹಿಂಗೂ ಜುಮ್ಕಿ ಇದೆ. ಇದು ಬಂದು 8 ಗ್ರಾಮ್, ಆ್ಯಕ್ಚುಲಿ 7.8 ಹಂಗಂದರೆ 8 ಗ್ರಾಮೇ ಅಂತೆ.
ಇನ್ಸ್ಟಾಗ್ರಾಮ್ ಸ್ಟ್ರಾಂಗ್ ಆಗಿರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಎಂಟು ಅದು ಮಾವಿನಕಾಯಿ ಡಿಸೈನ್ ಹೊಸದಾಗಿ ಮಾಡಿಸುತ್ತೆ ನಾವೇ 8 ಗ್ರಾಮೆ ಇದೇನಿದೆ. ಶೀಸ್ ಹ್ಯಾಪಿ. ನಮ್ಮಮ್ಮ ತುಂಬ ಖುಷಿ ಗೈಸ್, ಅದು ನಮ್ಮ ಅತ್ತೆ ಕೊಡ್ಸ್ತಾ ಇದೀನಿ ಅಂತ. ಆಯ್ ಹೇಳ್ಬಿಡು, ಬ್ಲಾಗಲ್ಲಿ ಹೇಳ್ಬಿಡು ಆಯ್ ಅಂತ. ತುಂಬಾ ಖುಷಿ ಆಗ್ತಿದ್ದೀನಿ. ಅಮ್ಮ ಕುಂತಿಗೆ ಡೈಮಂಡ್ ಕೊಡಿಸ್ತೀನಿ. ವಾವ್, ನೋಡಿ ಗೈಸ್, ಫೈನಲಿ ಬಂದಿದ್ದು 2 ಗಂಟೆಗೆ. ಇವಾಗ ಆಚೆ ಹೋಗ್ತಾ ಇರೋದು 4:15 ಗೈಸ್. ಏನೇನೋ ಕೊಟ್ಟಿದ್ದಾರೆ ಗೈಸ್. ನಮ್ಮ ಪ್ರಾಡಕ್ಟ್ ಬಂದು ಚಿಕ್ಕದು, ಆದರೆ ಬ್ಯಾಗ್ ನೋಡಿ ಇಷ್ಟು ದೊಡ್ಡದು, ತುಂಬ ದೊಡ್ಡ ಬ್ಯಾಗು. ಒಳಗಡೆ ಏನೆಲ್ಲೋ ಇಕ್ಕಿದ್ದಾರೆ ದೇವೇಟ. ಲಾಸ್ಟ್ ಟೈಮು ನಮ್ಮ ಅಮ್ಮಗೆ ನಾನು ಡೈಮಂಡ್ ತಗೊಳ್ಳಾಗ ಥರ್ಸ್ಡೇನೆ ತಗೊಂಡಿದ್ದು. ಈ ಸತೇನು ಇಟ್ಸ್ ಥರ್ಸ್ಡೇ ಓನ್ಲಿ. ನಮ್ಮ ಪ್ರಾಡಕ್ಟ್ ಇರೋದು ಇದೆರಡೆ. ನೋಡಿದ್ರೆ ಇಷ್ಟು ದೊಡ್ಡ ಬ್ಯಾಗು. ಏನಿದೆ? ಓ, ಹಾಟ್ ಬಾಕ್ಸ್ ಕೊಟ್ಟಿದ್ದಾರೆ. ಗಿಫ್ಟ್ ನಾಟ್ ಬ್ಯಾಡ್ ನೋ. ಹಾಟ್ ಬಾಕ್ಸ್. ಅಮ್ಮಗುಟ್ಟಿ ಏನಾದ್ರು ಮಾಡಿದ್ರೆ ಅನ್ನ ಎಲ್ಲ ಇದೆಲ್ಲ ಇಕ್ಕೋದು. ಆ್ಯಕ್ಚುಲಿ ನಮ್ಮ ಹಾಟ್ ಬಾಕ್ಸ್ ಇದು ಬೇರೆ ತಗೊಳ್ಳೋಣ ಅಂತ ಇದ್ವಿ. ನೋಡಿ ಗೈಸ್, ಯೂನಿವರ್ಸ್ ಹಿಂಗೆ ವರ್ಕ್ ಆಗೋದು. ನಿಮ್ಗೇನು ಬೇಕೋ ಜಸ್ಟ್ ಹಾರ್ಡ್ ವರ್ಕ್ ಮಾಡ್ತಿದ್ರೆ ಸಾಕು. ನಿಮ್ಗೆ ಯಾವ ರೀತಿದಲ್ಲಾದರೂ ಬಂದು ನಿಮ್ಮ ಕೈಯಲ್ಲಿ ತಲುಪತ್ತೆ. ಸೊ ಬಟ್ you have to need a husband like me, or else you won't get it. No, some husband won't leave also what? to buy like this. But if wife is working, all husband will leave. No. Some wife should work and they give the money to husband. But here my husband is not like that. ನೀನ್ ದುಡಿದ್ರೆ ನೀನ್ ಖರ್ಚು ಮಾಡು. ಆಮೇಲೆ ಎಲ್ಲ ಪೈಸೆ ಎಂಟೆ ಬ್ಯಾಂಕಿಲ್ಲ ಇರುತ್ತೆ. ಅದೇ ನೋಡಿ ಗೈಸ್, ನಾನು ದುಡಿಯೋದೆಲ್ಲ ಇವ್ರ ಬ್ಯಾಂಕಿಗೆ ಹೋಗುತ್ತೆ. ಈಸ್ ನಾಟ್ ಲೈಕ್ ದಟ್ ಹಸ್ಬೆಂಡ್. ನಾನು ದುಡಿದ್ರೆ ನನಗೆ ಇಲ್ ಬಿ ಲೈಕ್ ನಿನ್ ಕಾಸು ನೀನ್ ಏನ್ ಬೇಕಾದ್ರೂ ಮಾಡು. ಲಾಸ್ಟಲ್ಲಿ ಜಾಬ್ನ ಖಾಲಿ ಮಾಡ್ಕೊಬೇಡ, ಒಂದು ಸ್ವಲ್ಪ ಆದ್ರೂ ಜಾಬಲ್ಲಿ ಇಟ್ಕೊ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ರೆ ಈಸ್ ಫುಲ್ಲಿ ಸಪೋರ್ಟಿವ್ ಹಸ್ಬೆಂಡ್. ಹಂಗೆ ಹೇಳ್ಬೇಕು ಅಂತ ಹೇಳ್ಕೊಟ್ರು, ಅದಕ್ಕೆ ಹೇಳ್ತಿರೋದು. ಇವಾಗ ನಾವು ಆಲ್ಫಾಮ್ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ಸೊ ನಾವು ಅಲ್ಲಿ ಹೋಗಿದ್ವಿ, ಹೈಪರ್ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಶಾಪಿಂಗಲ್ಲಿ ಇದು ತೊಗೊಂಡ್ವಿ. ನನಗೆ ಕೋಲ್ಡ್ ಕಾಫಿ ಇವಾಗ ಯಾಕೋ ಐ ವಾಸ್ ಥಿಂಕಿಂಗ್ ಕೋಲ್ಡ್ ಕಾಫಿ ಈಸ್ ಓವರ್ ರೇಟೆಡ್. ಲೈಕ್ ಅಷ್ಟು ಏನಕ್ಕೆ ಎಲ್ಲರೂ ಆಸೆ ಪಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಕೋಲ್ಡ್ ಕಾಫಿ ನಾನು ಬೆಂಗಳೂರಲ್ಲಿ ಟ್ರೈ ಮಾಡಿದ್ಮೇಲೆ ಐ ಆಮ್ ಇನ್ ಲವ್ ವಿತ್ ಕೋಲ್ಡ್ ಕಾಫಿ. ಐ ಫೀಲ್ ಲೈಕ್ ಐ ಶುಡ್ ಡೂ ಇಟ್ ಇನ್ ಹೋಮ್. ಆ ಮಿಷಿನೆಲ್ಲ ತರಿಸಿ, ವಿಪಿಂಗ್ ಮಿಷಿನ್ ಇರುತ್ತೆ, ಅದು ತರಿಸಿ ಮನೇಲಿ ಕೋಲ್ಡ್ ಕಾಫಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆದರೆ ಇಲ್ಲಿ ಹಾಲು ಬಂದರೂ ನನಗೆ ಡಿಫ್ರೆನ್ಸ್ ಆಗುತ್ತೆ. ಅಲ್ಲಿ ನಂದಿನಿ ಹಾಲು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತಿಕ್ಕಾಗಿ. ಇಲ್ಲಿ ಹಾಲು ಒಂದು ಸ್ವಲ್ಪ ನಂಗೆ ಯಾಕೋ ಇಲ್ಲಿ ಕಾಸರಗೋಡು ಹಾಲು ಇಷ್ಟ ಆಗಲ್ಲ ನನಗೆ. ಒಬ್ಬರು ಟ್ರಿಗರ್ ಆಗ್ತಾಯಿದ್ದಾರೆ. ಅದಕ್ಕೆ ಇದು ನಾನು ಕೂಲ್ ಕಾಫಿ ತೊಗೊಂಡೆ. ಇದ್ರ ಜೊತೆ ಹಾಲ್ಫಾಮ್ ತಿಂದರೆ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೈಸ್. ಇವಾಗ ನಾವು ಮನೆ ಹತ್ರ ಆಲ್ಮೋಸ್ಟ್ ರೀಚ್ ಆದ್ವಿ. ಸೊ ಇನ್ನು ಅಮ್ಮುಕುಟ್ಟಿಗೆ ಇವಾಗ ಹೋಗಿ ಕೊಡ್ತೀವಿ. ಆ್ಯಕ್ಚುಲಿ ನಾವು ಅಚ್ಚ ಬಂದಮೇಲೆ ಕೊಡೋಣ ಅಂತ ಅಂದ್ಕೊಂಡ್ವಿ. ಐ ವಾಂಟೆಡ್ ಇವಾಗಲೇ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇವಾಗ ಹೋಗ್ತೀವಿ. ಐ ಗೆಸ್ ಇವಾಗ ಟೈಮ್ ಬಂದು 6:18. ಡೆಫಿನೆಟ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಸೀರಿಯಲ್ ಮುಂದೆ ಕೂತಿರ್ತಾರೆ. ಅವ್ರದ್ದು ಸೀರಿಯಲ್ 6 ಗಂಟೆಗೆ ಶುರು ಆಗಿಬಿಡುತ್ತೆ. ಆ ಟೈಮಲ್ಲಿ ಇವಾಗ ಹೋಗಿ ಸರ್ಪ್ರೈಸಾಗಿ ಕೊಡ್ತೀನಿ. ಐ ಡೋಂಟ್ ನೋ ಹೌ ಶಿ ವಿಲ್ ಫೀಲ್, ಹೌ ಶಿ ವಿಲ್ ರಿಯಾಕ್ಟ್, ಏನೂ ಗೊತ್ತಿಲ್ಲ. ವಿಲ್ ಸಿ. ದಿಸ್ ಇಸ್ ಫಸ್ಟ್ ಟೈಮ್ ಅಲ್ಲದೆ ಆಟ. ಹೌದು, ಒಂದು ಡೈಮಂಡ್ ರಿಂಗ್ ಅಮ್ಮಗಂತ ನಾವು ಗಿಫ್ಟ್ ಮಾಡ್ತಾ ಇದ್ದೀವಿ. ಎಸ್, ಲೆಟ್ಸ್ ಸಿ. ಅಲ್ಲಿ ನೋಡಿ ಒಬ್ಬರು ದೀಪ ಹಚ್ತಾ ಇದ್ದಾರೆ. ಕರೆಕ್ಟ್ ಟೈಮಿಗೆ ಮನೆಗೆ ಎಂಟರ್ ಆದೆ ದೀಪ ಹಚ್ತಾ ಇದ್ದಾರೆ. ನೋಡಿ ಗೈಸ್, ಇದು ಅಮ್ಮುಗುಟ್ಟಿಗೆ ಒಂದು ತಗೊಂಡಿದ್ದು ನಾವು. ಇದು ಇಲ್ಲಿಂದ ಗಾಳಿ ಬರುತ್ತೆ, ಅವ್ರಿಗೆ ತುಂಬ ಬೇತೋಗ್ತಾರೆ ಅಮ್ಮುಗುಟ್ಟಿ. ಸೊ ಅವ್ರು ಇಲ್ಲಿ ಇಕ್ಕೊಳ್ಳಿ.
ಗಾಳಿ ಬರ್ತಿದೆ ಅಲ್ಲ ದೇವೇಟ. ದೇವೇಟ ಕೊಡ್ಸಿದ್ದು ಅವ್ರ ಅಮ್ಮಗಂತ, ನನಗ್ ಕೊಡ್ಸಲ್ಲ. ನಾನು ಟ್ಯಾಗ್ ಮಾಡ್ತೀನಿ ಪ್ರಾಡಕ್ಟ್ನ. ಯಾರೆಲ್ಲ ತುಂಬ ಬೇತೋಗ್ತೀರಾ ಜಿಮ್ಗೂ ಯೂಸ್ ಮಾಡ್ಬೋದು, ಒಳ್ಳೆ ಗಾಳಿ ಬರುತ್ತೆ. ಹಾಂ, ದೀಪ ಹಚ್ಚಿದ್ವಿ ನಾವು. ಸಂಜೆ 6:30 ಆಯಿತು ನೋಡಿ, ಟೈಮ್ 6:30. ಕ್ಲಾಕ್ ಪಕ್ಕನೇ ಒಂದು ಇದಿದೆ ದೇವೇಟ, ಲಿಸಾರ್ಡ್. ಮುಗುಡಿ ಕಲಿಚಾ ಫ್ರಂಟ್ ಆಫ್ ಅವರ್ ಓನ್ಲಿ ಆರ್ ಲೈಕ್ ಐ ವಿಲ್ ಟೇಕ್ ಇಟ್. നമ്മൾ ഒന്നും കളിച്ചിട്ടില്ല. പിരി പിരിയോ പിരി പിരി ഇല്ല 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 എനിക്ക് കന്നഡ മലയാളം വരും. അമ്മക്കുട്ടിക്ക ഫോണില് ദേവേട്ടാ. So nice, right? It's looking so beautiful. Come here. മോള് പക്ഷെ അന്നമായി തന്നത് ഈ കൈക്കോ മറ്റേ വങ്കി അല്ലേ? അതിനെന്താ പറയാ, വങ്കിയാ? വങ്കി റിംഗ്. അതീനെ പറ്റൂ, പറ്റൂല. അമ്മക്ക് കാണിച്ച വാവ അതെയാ? ഗോൾഡാ? ഡയമണ്ട്. അമ്മ എന്താ ചിന്തിച്ചോ? എന്താ ചെമ്മന്നൂറാ? അത് ഒരു സ്നേഹം. പൈസ വെറുതെ കളയാനൊക്കെ റൂമാക്കാനുള്ള ഫ്ലാറ്റ് ആക്കാനുള്ള പൈസ നമുക്ക് ഡ്രീം ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಗೈಸ್. ആകണ്ടായിരുന്നു. നല്ല ഉണ്ടല്ലേ അമ്മ. ഈ കൈക്ക് ആക്കിക്കോ എന്ത് മോതിരം. മറ്റേ അതാ അത് പറയേനും ഇതേ പോകും. ഓ വങ്കിയാ? സാരല്ല, അമ്മക്ക് എപ്പോ വേണമെങ്കിലും ഇടാലോ. അത് ഇടാം. ലുക്കിംഗ് സോ നൈസ്. എത്ര പൈസയായിട്ടുണ്ടാവും മോനെ? മോനോട്ടാ എന്തിനു വേണമായിരുന്നു ഇപ്പോ? അമ്മക്കുട്ടിക്ക് ഞാൻ പറഞ്ഞ സ്റ്റാർട്ടിങ് അല്ലേ ഞാൻ പറഞ്ഞു, അവർ നമുക്ക് നല്ല ചീത്ത വരും. എന്തിനു വേണമായിരുന്നു? എന്തിനു വാങ്ങിനി? പറഞ്ഞു വാങ്ങാം. സന്തോഷമാണ്. പക്ഷെ പൈസ എത്ര ആവും മോനെ? ഇത് കൊറേ ആയി. സാരല്ല. എത്ര പൈസയായി? എത്രോ ആയി ನೋಡಿ, ಕಾಸೆಲ್ಲ ಕೇಳ್ತಾರೆ. നല്ലോണം ഇതിനുള്ള എത്ര പൈസ? ഡയമണ്ട് പറഞ്ഞ എത്ര പൈസ? ഡയമണ്ടിന് ഭയങ്കര വിലയല്ലേ? ഇപ്പൊ വേണമായിരുന്നു. നല്ല ഉണ്ടല്ലേ? ഇഷ്ടായ? ഇഷ്ടായി. അപ്പൊ പോയത് യെസ്, അമ്മേനെ അതാണ് കൂട്ടാതെ നമ്മൾ പോയത്. ഇപ്പൊ മനസ്സിലായ ഇത് ഡയമണ്ട് ആണ് അമ്മ. സന്തോഷായി. സ്വപ്നത്തെ പോലും കിട്ടുന്ന പ്രതീക്ഷിച്ചതല്ല. പ്രതീക്ഷിക്കല്ല. ഡയമണ്ട് എല്ലാം നമുക്ക് ജീവിതത്തിൽ ഇടാൻ പറ്റില്ലെന്ന് വിചാരിച്ച സംഭവമാണ്. ഞാനുണ്ടപ്പോ അമ്മ എന്തിനാ അങ്ങനെയല്ല. Oh my god. She's calling God. Oh my god. Guys, ಏನಾದ್ರೂ ಗೊತ್ತಾ, ನನ್ನ ಡ್ರೀಮ್ ಅಲ್ಲೂ ಈ ತರ ರಿಂಗ್ ಡೈಮಂಡ್ ಹಾಕೊಂತೀನ ಅಂತ ಅನ್ಕೊಂಡೇ ಇದ್ದಿಲ್ಲ. ನನ್ನ ಕನ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಮ್ಮಕುಟಿ ಕೈಗೆ ದೊಡ್ಡದಾಗಿ. ಇಷ್ಟ ಅಮ್ಮೆ? ಇವಾಗ ಇಷ್ಟ ಆಯ್ತು ಗೈಸ್. ಅವಾಗಿಂದ ಬೈತಾ ಇದ್ರು
വിചാരിച്ചിട്ടില്ലല്ലോ മോളെ. വിചാരിച്ചിട്ടില്ലല്ലേ? വിചാരിക്കൂല, എന്താ ചെയ്യ. സ്വപ്നത്തില് പോലും വിചാരിക്കാതെ ഇരിക്കലാണ്. അതങ്ങനെ അത് വങ്കി റിങ് ഭയങ്കര അങ്ങനെ ആയി. ഇപ്പൊ അമ്മക്ക് അതും ഇടാം ഇതും ഇടാം. പക്ഷെ ഇതിനല്ല ഉണ്ട് വങ്കി റിങ് കാലും. അത് ഗോൾഡ്, ഇത് ഡയമണ്ട്. അമ്മ റിച്ചായി. ഡയമണ്ട് ഇങ്ങനത്തെ ഇതിലേ വരും അല്ലേ? ആ അങ്ങനെ തന്നെ വരും, ഗോൾഡിൽ വരും. നമുക്ക് വേണമെങ്കിൽ ചെയ്യണം, അങ്ങനെ ചെയ്യാം. ഗോൾഡിൽ വരും, നമുക്ക് ചെയ്യിപ്പിക്കാം. അമ്മക്കുട്ടി സീരിയൽ ഇൻട്രസ്റ്റ് ഇത് കാണിച്ചിട്ടില്ല അമ്മക്ക്. ഇത് കാണിക്കുന്നത് ഏട്ടാ, ഇത് വെച്ചാ സൗണ്ട് കുറക്കാമേ. ഇത് കാണിച്ചിട്ടില്ല. ആ നെക്ലേസിക്ക് ഇങ്ങനെ വാങ്ങിയിട്ടത് നമുക്ക് 1 പവനാണ്. ನೋಡಿ ಗೈಸ್, ಈ ಕಿವಿ ಓಲೆ ಮತ್ತೆ ಡೈಮಂಡ್ ಇದು ತಗೊಂಡ್ವಿ. അപ്പൊ ശരി, അമ്മക്ക് ഇഷ്ടായ ഇത്? അമ്മക്ക് ഇടാം. ಅಮ್ಮಕ್ಕೆ ಇಡಾಮ ಏನೆಂಗಿಲ್ಲ ಇದೆ. ಸೊ ಗೈಸ್, ಇವಾಗ ಮೇಲೆ ಹೋಗ್ತಾ ಇದ್ದೀನಿ. ಹೆಂಗೋ ನಮ್ಮ ಅಮ್ಮ ಕುಟಿನ ಅವ್ರ ಆಸೆನ ತೀರಿಸ್ಬಿಟ್ಟೆ. ಅಮ್ಮ ಕುಟಿನೂ ಹೇಳ್ತಾ ಇದ್ರು ಗೈಸ್, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಲೈಫಲ್ಲಿ ಡೈಮಂಡ್ ಹಾಕ್ಕೊತೀನಿ ಅಂತ. ಎಕ್ಸ್ಪೆಕ್ಟ್ ಮಾಡ್ದಿರ ಈ ಗಿಫ್ಟ್ ಬಂದಿದೆ. ಮುಂಚೆ ನಾನು 2 ವರ್ಷ ಹಿಂದೆ ವಂಕಿ ರಿಂಗ್ ಅವರಿಗೆ ಗಿಫ್ಟ್ ಮಾಡಿದ್ದೆ. ಸೊ ಅದನ್ನು ಹೇಳ್ತಾ ಇದ್ದಾರೆ, ವಂಕಿ ರಿಂಗು ಮತ್ತು ಡೈಮಂಡ್ ರಿಂಗ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅಂತ. ಇವತ್ತು ಆ್ಯಕ್ಚುಲಿ ಗೋಲ್ಡ್ ರೇಟು ತುಂಬ ಕಮ್ಮಿ ಆಗಿದೆ, 1 ಲಕ್ಷ ಆಗಿದೆ. 1 ಪವನ್ಗೆ 8 ಗ್ರಾಮಿಗೆ 1,03,000 ಏನೋ. ಅವರೇ ಹೇಳಿದ್ರು, ಮೇಡಮ್ ಗೋಲ್ಡ್ ರೇಟ್ ಕಮ್ಮಿ ಆಗಿದೆ, ತೊಗೊಂಬಿಡಿ, 12,000 ಅಷ್ಟೇ ಅಂತ. ಅದಕ್ಕೆ ತೊಗೊಂಡಿದ್ದು ಗೈಸ್. ನೆನ್ನೆ ಎಲ್ಲ ಜಾಸ್ತಿ ಇತ್ತು, ಇವತ್ತು ಕಮ್ಮಿ ಆಗಿದೆ. ಸೊ ಹಾಗೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಯಾರೆಲ್ಲ ಈ ವ್ಲಾಗ್ ಫುಲ್ಲಾಗಿ ನೋಡಿದ್ರಿ ತುಂಬ ಧನ್ಯವಾದಗಳು. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.